2026 ಏಪ್ರಿಲ್ 2ರಿಂದ 5 ತನಕ ನಡೆಯುತ್ತೆ. ವಿಶೇಷತೆಗಳೇನಂತಂದರೆ ಆಲ್ರೆಡಿ ನಮ್ಮ ಕರ್ನಾಟಕದ ಹೆಮ್ಮೆಯ ಗಾಯಕರಾದಂಥ ರಾಜೇಶ್ ಕೃಷ್ಣನ್ ಅವರು ಕುಂದಾಪುರಕ್ಕೆ ಬರಲಿಕ್ಕೆ ಫಸ್ಟ್ ಟೈಮ್ ಅವರು ಫುಲ್ ಬ್ಯಾಂಡ್ ಜೊತೆಗೆ ಬರ್ತಾ ಇರುವಂಥದ್ದು. ಕಳೆದೊಂದು ಸಾರಿ ಬಂದಿದ್ದರು, ನೆನಪಿರ್ಬೋದು, ಅವರೇ ನಮ್ಗೆ ನೆನಪು ಮಾಡಿಸಿದ್ರು ಇನ್ನೊಂದು ಸಾರಿ. ಇವತ್ತು ನಮಗೆ ಅಗಲಿದ್ರು ಕೂಡ ಕುಂದಾಪುರದಲ್ಲಿ ವಿನೂತನ ಕಾರ್ಯಕ್ರಮ ಸೃಷ್ಟಿ ಮಾಡಿದ್ರು ಸತೀಶ್ ಪೂಜಾರಿ ಅವರು ಡಾಕ್ಟರ್, ಅವ್ರ ಕಾರ್ಯಕ್ರಮಕ್ಕೆ ಬಂದಿದ್ದರು. ಹಾಗೆ ಅದರ ನಂತರ ಮತ್ತೆ ಬರ್ತಾ ಇರೋದು ಅವ್ರ ಫುಲ್ ಬ್ಯಾಂಡ್ ಜೊತೆಗೆ. ಅದಕ್ಕೆ ಏಪ್ರಿಲ್ 4 ಶನಿವಾರ ಅವರು ಬರ್ತಾರೆ. ನಾನು ಫಸ್ಟ್ ದಿನದಿಂದ ಕಾರ್ಯಕ್ರಮ ವಿಸ್ತರಣೆ ಮಾಡ್ತಿದ್ದೆ. ಏಪ್ರಿಲ್ 2ಕ್ಕೆ ನಮ್ಮ ಸಾಂಸ್ಕೃತಿಕ ಮೆರವಣಿಗೆಯನ್ನು ನಾವು ಕುಂದಾಪುರದಲ್ಲಿ ವಿನೂತನವಾಗಿ ಸೃಷ್ಟಿ ಮಾಡೋದಕ್ಕೆ ಹೊರಟಿದ್ದು. ಡೊಳ್ಳು, ನಗಾರೆ, ಯಕ್ಷಗಾನ, ಹುಲಿವೇಷ ಇವೆಲ್ಲವನ್ನು ಸಾಂಸ್ಕೃತಿಕ ಮೆರವಣಿಗೆಯಲ್ಲಿ ಪೂರ್ಣ ಕುಂಭದೊಂದಿಗೆ ಸ್ವಾಗತ ಮಾಡಿ ನಮ್ಮೂರ ಹಬ್ಬದ ಲಾಂಛನವನ್ನು ದತ್ತಾಶ್ರಮ ಆನಗಳ್ಳಿಯಿಂದ ಗೆಳೆಯರ ಬಳಗದ ಕಟ್ಟಡ ತನಕ ಕರ್ಕೊಂಡು ಬಂದು ಅಲ್ಲಿ ನಮ್ಮ ರೈತರನ್ನು ಪ್ರತಿನಿಧಿಸೋದಕ್ಕೋಸ್ಕರ ಸುಗ್ಗಿಯನ್ನು ಆಚರಿಸಿ ಅದರಿಂದ ತಿರಿಯನ್ನು ಮಾಡಿ ಅದನ್ನು ವೇದಿಕೆಗೆ ತಗೊಂಡೋಗಿ ಅಲ್ಲಿ ಅದನ್ನು ಇಟ್ಟುಕೊಂಡು ಸುಗ್ಗಿಯನ್ನು ಆಚರಿಸಿ ಅಲ್ಲಿಗೆ ನಮ್ಮ ಸಂಸ್ಕೃತಿಯನ್ನು ಅನಾವರಣ ಮಾಡೋ ಕೆಲಸ ಮಾಡ್ತಾಯಿದ್ವಿ. ಅದೇ ನಮ್ಮದು ಸಾಂಸ್ಕೃತಿಕವಾದಂಥ ಉದ್ಘಾಟನೆ 2ನೇ ತಾರೀಕಿಗೆ. 3ಕ್ಕೆ ನಮ್ಮದೊಂದು ಹೊಸ ಆಲೋಚನೆ ಇತ್ತು. ನಮ್ಮೆಲ್ಲರಿಗೂ ಕೂಡ ಕಾಲೇಜ್ ಅಥವಾ ಕಾಲೇಜಿನ ಕಾರ್ಯಕ್ರಮ ಅಂತ ಹೇಳಿದರೆ ನೆನಪಾಗೋದು ಆಳ್ವಾಸ್. ಅದಕ್ಕಿಂತ ವಿಭಿನ್ನವಾಗಿ ಮಾಡುವಂತಹ ಶಕ್ತಿ ನಮ್ಮ ಕುಂದಾಪುರದ ಪ್ರಸಿದ್ಧ ಕಾಲೇಜಲ್ಲಿದೆ. BB ಹೆಗಡೆ ಆಗಿರ್ಬೋದು, MIT ಆಗಿರ್ಬೋದು, ಜನತಾ ಕಾಲೇಜ್ ಆಗಿರ್ಬೋದು. ಅವರ ಒಂದು ವಿಶೇಷತೆಗಳನ್ನು ಮತ್ತೆ ನಾವು ಕುಂದಾಪುರದವ್ರಿಗೆ ಪರಿಚಯಿಸಬೇಕು ಅಂತೇಳಿ ಪ್ರತಿಭಾ ಹಬ್ಬ ಅಂತ ಮಾಡಿ 3 ಕಾಲೇಜಿನ ತಂಡವನ್ನು ಆಹ್ವಾನಿಸಿದ್ದೇವೆ. ಅವರು 20 ರಿಂದ 30 ನಿಮಿಷಗಳ ಕಾಲ ಆ ಕಾಲೇಜಿನ ವಿಶೇಷತೆಗಳನ್ನು, ಅಲ್ಲಿರುವ ಪ್ರತಿಭೆ ವಿದ್ಯಾರ್ಥಿಗಳನ್ನು ಕೂಡಿಸಿಕೊಂಡು ಸ್ಪೆಷಲ್ ಕಾರ್ಯಕ್ರಮ ನೀಡ್ತಾರೆ 3 ಕಾಲೇಜಿನವರು. ಅದಾದ ಮೇಲೆ ಅವ್ರ ಜೊತೆಗೆ ಜನರಿಗೆ ಸ್ವಲ್ಪ ಎಂಟರ್ಟೈನ್ಮೆಂಟ್ ಬೇಕು ಪ್ರತಿಭೆ ಜೊತೆಗೆ ಅಂಥೇಳಿ ಜೀ ಕನ್ನಡದ ಕಾಮಿಡಿ ಕಿಲಾಡಿಗಳಿಂದ ಗೊತ್ತಿರ್ಬೋದು, ಸೀರುಂಡೆ ರಘು, ಹಾಗೆಯೇ ಸಂಕೇತ್ ಜೊತೆಗೆ ಸಾಗರ್ ತುರುಕೆರೆ ಈ ದಿನಗಳಲ್ಲಿ ಮಿಮಿಕ್ರಿಯಲ್ಲಿ ತುಂಬ ದೊಡ್ಡ ಸದ್ದು ಮಾಡ್ತಿರೋ ಹೆಸರು. ಕಡೆಗೆ ತಾಳಿಕೋಟೆ ಹೆಸರು ಬರಲಿಕ್ಕಿದ್ದಾರೆ. ಮಹಾನಟಿಯಿಂದ ಆರ್ಟಿಸ್ಟ್ಗಳು ಬರಲಿಕ್ಕಿದ್ದಾರೆ. ಇವರು 2ನೇ ತಾರೀಕಿನಿಂದ ಆದ್ದರಿಂದ ಕಾರ್ಯಕ್ರಮ ನಿರೂಪಣೆ ಮಾಡೋದಕ್ಕೆ ಜೊತೆಯಾಗೋದು ನಮ್ಮ ಕರ್ನಾಟಕದ ಹೆಮ್ಮೆಯ ನಿರೂಪಕರು. ಎಲ್ಲರಿಗೂ ಗೊತ್ತಿದೆ, ಕುಂದಾಪುರ ಚಿರಪರಿಚಿತ ಹೆಸರು RJ ಪ್ರಸನ್ನ. ಬಿಕಾಸ್ ಆ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಅಷ್ಟು ಸ್ಪಷ್ಟವಾಗಿ ಮಾಡಬೇಕು ಅಂತ ಹೇಳಿದರೆ ಆ ದಿನಕ್ಕೆ ಅವ್ರು ನಮ್ಮ ಜೊತೆಗೆ ಇರಲೇಬೇಕು, ಅವರು ಇರ್ತಾರೆ. ಅದೇ ದಿನ ಸ್ಥಳೀಯ ಮಕ್ಕಳ ಪ್ರತಿಭೆ ಕಾರ್ಯಕ್ರಮ ಕೂಡ ಇರುತ್ತೆ. ಅದೇ ದಿವಸ 4ನೇ ತಾರೀಕಿಗೆ ಏಪ್ರಿಲ್ 4ಕ್ಕೆ ನಾನು ಆವಾಗಲೇ ಹೇಳಿದೆ ರಾಜೇಶ್ ಕೃಷ್ಣ ಅವರು ಬರಲಿಕ್ಕಿದ್ದಾರೆ. ಅವ್ರ ಜೊತೆಗೆ ದಿಯಾ ಹೆಗಡೆ, ನಮ್ಮ ಸರಿಗಮಪ ಹಾಗೂ ಇಂಡಿಯನ್ ಐಡಲ್ನ ಹೆಮ್ಮೆಯ ಗಾಯಕಿ, ಜೊತೆಗೆ ಕನ್ನಡ ಚಲನಚಿತ್ರರಂಗದ ಸುರಕ್ಷಾ ದಾಸ್ ಅವರು, ಸಂತೋಷ್ ದೇವ್, ರಜತ್ ಮಯ್ಯ ಇವರೆಲ್ಲರೂ ಕೂಡ ಜೊತೆಯಾಗಲಿಕ್ಕಿದ್ದಾರೆ. ಆ್ಯಂಡ್ ರಾಜೇಶ್ ಕೃಷ್ಣ ಅವ್ರದ್ದೇ ಬ್ಯಾಂಡ್ ಕೂಡ ಬರುತ್ತೆ. 5ನೇ ತಾರೀಕಿಗೆ ನಮ್ಮ ಕರುನಾಡು ಟ್ಯಾಲೆಂಟ್ ಸೀಸನ್ 2 ಈಗಾಗಲೇ ಫಿನಾಲೆ ಬಂದು ನಿಂತಿದೆ. ಸ್ಪಂದನ TV ಪ್ರೆಸೆಂಟ್ ಮಾಡ್ತಾ ಇರುವಂಥದ್ದು, ಹಾಗೂ ಕನ್ನಡ ಮೀಡಿಯಂ ಚಾನಲ್ ಟೆಲಿಕಾಸ್ಟ್ ಮಾಡ್ತಾ ಇರುವಂಥದ್ದು. ಅದು ಫಿನಾಲೆಯಲ್ಲಿ 25 ಕರ್ನಾಟಕದ ವೆರಿ ಟ್ಯಾಲೆಂಟೆಡ್ ಕಿಡ್ಸ್ಗಳು, ಟೀಮ್ ಸಿಂಗರ್ಸ್ಗಳು, ಆ್ಯಕ್ಟಿಂಗ್ ಜೊತೆಗೆ ಪೇಂಟಿಂಗ್ ಎಲ್ಲ ವಿಶೇಷತೆಗಳಂತ ಕರ್ನಾಟಕ ಟ್ಯಾಲೆಂಟ್ನ ಗ್ರ್ಯಾಂಡ್ ಫೈನಲ್ 25 ಜನ ಕಂಟೆಸ್ಟೆಂಟ್ಗಳ ಫಿನಾಲೆ ನಮ್ಮ ಹಬ್ಬದಲ್ಲಿ ನಡೆಯುತ್ತೆ. ಇದಿಷ್ಟು ನಮ್ಮ ಕಾರ್ಯಕ್ರಮಗಳ ವಿವರ. ಮತ್ತು ಕೂಡ ನಾವು ನಿಮ್ಮ ಜೊತೆ ಡಿಸ್ಕಷನ್ ಮಾಡೋ ಏನಾದರೂ ಸ್ಪೆಷಲ್ ಇರುತ್ತೆ. ಇನ್ನೊಂದು ಸ್ಪೆಷಲ್ ಏನಂತಂದರೆ ನಮ್ಮೂರ ಹಬ್ಬ ಇದಕ್ಕೂ ಮೊದಲು ಆನಗಳ್ಳಿ ಹಬ್ಬ ಅಂಥೇಳಿ ಒಂದು ವಿಶಿಷ್ಟವಾಗಿ ಆಚರಿಸ್ಕೊಂಡು ಬರ್ತಾಯಿದ್ವಿ. 37ನೇ ವರ್ಷದಲ್ಲಿ 39ನೇ ವರ್ಷ ಈ ವರ್ಷ ಮಾಡ್ತೀವಿ. ಪ್ರತಿ ವರ್ಷ ಕರಾವಳಿ ಮಣ್ಣಿನ ಮಗ ಅಂಥೇಳಿ ಗೆಳೆಯ ಬಳಗದ ಆಶ್ರಯದಲ್ಲಿ ಒಂದು ಪ್ರಶಸ್ತಿಯನ್ನು ಕೊಡ್ತಾಯಿದ್ವಿ. ಈಗಾಗಲೇ ಅದನ್ನು ರವಿ ಬಸರವರು, ಕಡೆಗೆ ರವಿ ಕಟ್ಪಾಡಿ, ಇನ್ನೊಂದು ಅನೂಪ್ ಪೂಜಾರಿ, ನಮ್ಮ ಸೈನಿಕರು ಡೆತ್ತಾದಲ್ಲ ಕಾರ್ಯಕ್ರಮದಲ್ಲಿ, ಕಡೆಗೆ ಬೇಹಸ್ತದ ಈ ವರ್ಷ ಇಬ್ಬರಿಗೆ ಕೊಡಬೇಕು ಅಂಥೇಳಿ ಒಂದು ಸಣ್ಣ ಸಮಿತಿಯೆಲ್ಲ ನಿರ್ಧಾರ ಮಾಡಿದವಾಗ ಅಪ್ಪಣ್ಣ ಹೆಗ್ಡೆಯವ್ರಿಗೆ ಅಂತ ನಾವು ನಿರ್ಧಾರ ಮಾಡಿದ್ವಿ. ಬಟ್ ಗೊತ್ತಿಲ್ಲ ವಿಧಿಲಿಖಿತ ಹೆಂಗಿತ್ತು ಅಂತ ಗೊತ್ತಿಲ್ಲ. ಅವ್ರು ಸ್ವೀಕಾರ ಮಾಡೋಕ್ಕಿಂತ ಒಪ್ಕೊಂಡೇ ಆಗಿತ್ತು. ಈಗ ಅವರು ದೈವಾಧೀನರಾಗಿದ್ದಾರೆ. ಆದರೂ ಅವರಿಗೆ ಮರಣೋತ್ತರವಾಗಿ ಕರಾವಳಿ ಮಣ್ಣಿನ ಮಗ ಬಿರುದನ್ನು ಕೊಡ್ತಾ ಇದ್ದಾರೆ. ಅವ್ರ ಕುಟುಂಬದವ್ರು ಬಂದು ಅದನ್ನು ಸ್ವೀಕರಿಸ್ತಾರೆ. ಹಾಗೆಯೇ ಕರಾವಳಿ ಇನ್ನೋರ್ವ ಸಹಾಯಕ್ಕೆ ಹೆಸರಾದಂಥವರು ನಾಡೋಜ ಜಿ ಶಂಕರ್ ಅವರಿಗೂ ಕೂಡ ಕರಾವಳಿ ಮಣ್ಣಿನ ಮಗ ಪ್ರಶಸ್ತಿಯನ್ನು ಕೊಡ್ತಾ ಇದ್ದಾರೆ.
ಇದೆಲ್ಲ ಬಿಟ್ಟು ಆಮೇಲೆ ಪ್ರತಿದಿನ ಕೂಡ ವಿವಿಧ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ಮೂರನೇ ತಾರೀಕಿನಂದು ಲಕ್ಷ್ಮೀ ಪೂಜಾರ್ತಿ ಗೊತ್ತಿರ್ಬೋದು. ಸಮಾಜ ಸೇವೆ ಅನ್ನೋದಕ್ಕಿಂತ ಅವರ ಕಾರ್ಯಗಳ ಮೂಲಕ ಹೆಸರಾದಂಥವ್ರು. ಪ್ರಭಾ ಮಣಿಪಾಲ್ ರಕ್ತದಾನದಲ್ಲಿ ಮಣಿಪಾಲದಲ್ಲಿ ತುಂಬ ಸೇವೆಗಳು ನೀಡ್ತಾ ಇದ್ದವರು. ಹಾಗೆಯೇ ಹೆಲ್ಪಿಂಗ್ ಹ್ಯಾಂಡ್ ಕುಂದಾಪುರ ಗೊತ್ತಿರೋ ಆ ಸಂಸ್ಥೆಗೆ ನೀಡ್ತಾ ಇದ್ದರು. ತುಂಬ ಸಾಮಾಜಿಕ ಕಾರ್ಯಕ್ರಮ ಮಾಡ್ತಾ ಬರ್ತಾರೆ. ಹಾಗೆ ಗೋವಿಂದ ಪೂಜಾರಿ ದೇವಸ್ಥಾನದ ಪಾತ್ರಿಗಳು, ಅವರನ್ನು ಗೌರವಿಸ್ತಾ ಇದ್ದೇವೆ ಸನ್ಮಾನದಲ್ಲಿ. ಶಿಶಿರ್ ಸಂಗಮ್ ವೇಟ್ ಲಿಫ್ಟರ್ ಇಂಟರ್ನ್ಯಾಷನಲ್ ಅವ್ರನ್ನ ಕೂಡ ಮೂರನೇ ತಾರೀಕಿನಂದು ಗೌರವಿಸ್ಕೊಳ್ತಿದ್ದೇವೆ. 4ನೇ ದಿನ ಸಂಗೀತ ಹಬ್ಬದಲ್ಲಿ ಸನ್ಮಾನಕ್ಕೆ ಹೆಸರಾಂತ ಯಕ್ಷಗಾನ ಭಾಗವತರು ರಾಘವೇಂದ್ರ ಮಯ್ಯ ಸರ್ ಅವರಿಗೆ ಸನ್ಮಾನಿಸಲಿಕ್ಕಿದ್ದೇವೆ. ಹಾಗೆ ಮಹಿಳಾ ಯಕ್ಷಗಾನ ಪ್ರಸಂಗಕರ್ತೆ ಶಾಂತಾ ವಾಸುದೇವ್ ಪೂಜಾರಿ ಇವರನ್ನು ಕೂಡ ಸನ್ಮಾನಿಸಲಿಕ್ಕಿದ್ದೇವೆ. ಮಾಳಾ ಹರ್ಷೇಂದ್ರ ಜೈನ್ ಸಮಾಜ ಸೇವಕರು ಬೆಂಗಳೂರಲ್ಲಿ ಇಲ್ಲಿಂದ ಯಾರೆಲ್ಲ ಬಡ ವಿದ್ಯಾರ್ಥಿಗಳು CET ಬರೀಲಿಕ್ಕೆ ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ ಬರೀಲಿಕ್ಕೆ ಅಥವಾ ಜಾಬ್ ಇಂಟರ್ವ್ಯೂ ಹೋದವಾಗ ಸ್ವಂತ ಅವ್ರದ್ದೇ ಖರ್ಚಲ್ಲಿ ಅವರಿಗೆ ವಸತಿ ವ್ಯವಸ್ಥೆಯನ್ನು ಮಾಡಿಕೊಟ್ಟು ಊಟ ಉಪಚಾರವನ್ನು ನೋಡ್ಕೊಳ್ತಾ ಇರುವಂಥವ್ರು. ಹಾಗೆಯೇ ನಿಶಾಲಿ ಕುಂದರ್ ನಮ್ಮ ಕರಾವಳಿಯ ಇನ್ನೊಂದು ಹೆಮ್ಮೆ ಹುಡುಗಿ, ಈಗಾಗಲೇ ಮಿಸ್ ಇಂಡಿಯಾಗೆ ಕೂಡ ಆಯ್ಕೆಯಾದಂಥವ್ರು. ಮ್ಯಾಂಗ್ಳೂರ್ ಕಾಲೇಜ್ ಸ್ಟಡಿ ಮಾಡ್ತಿದ್ದಾರೆ. ಹಾಗೆ ಅವರನ್ನು ಕೂಡ ಸನ್ಮಾನಿಸಲಿಕ್ಕಿದ್ದೇವೆ. ಮಮತಾ ಕೇಶವ್ ಅವರನ್ನು ಕೂಡ ಗೌರವಿಸಲಿಕ್ಕಿದ್ದೇವೆ. ಹಾಗೆಯೇ 5ನೇ ತಾರೀಕಂದು ನಮ್ಮೆಲ್ಲರಿಗೂ ಗೊತ್ತಿದೆ ರೆಡ್ ಕ್ರಾಸ್ ಜೈಕಲ್ ಶೆಟ್ಟಿ ತುಂಬಾ ರಕ್ತದಾನಕ್ಕೆ ರೆಡ್ ಕ್ರಾಸ್ನ ಮೂಲಕ ಸಹಾಯ ಮಾಡ್ತಾಯಿರೋರು. ಸಾಯಿ ಸ್ಪಂದನ ಟ್ರಸ್ಟ್ ಸಮಾಜ ಸೇವೆ ಮಾಡ್ತಾ ಇರುವಂಥ ಸಂಸ್ಥೆ. ಸತೀಶ್ ಶಾಲಿಯನ್ ನಮ್ಮ ಅಭಯಹಸ್ತ ಫೌಂಡೇಶನ್ ಮೂಲಕ ರಕ್ತದಾನಕ್ಕೆ ತುಂಬ ಸೇವೆ ಕೊಡ್ತಾ ಇರೋರು. ಬಾಬು ಪೂಜಾರಿ ನಿವೃತ್ತ ನೌಕಾದಳದ ಸೇನಾನಿಗಳು, ಜೊತೆಗೆ ಬಾಡಿ ಬಿಲ್ಡರ್ ಕೂಡ. ಒಂದು ಸತ್ಸದ್ಯದ ತುಂಬ ಪ್ರಚಲಿತವಾದಂಥ ಹೆಸರು ಅದಕ್ಕೆ. ಆಮೇಲೆ ಸಂಗೀತಾ ಶ್ರೀಧರ್ ಪೂಜಾರಿ ಭರತನಾಟ್ಯ ಕಲಾವಿದರು. ರೊನಾಲ್ಡ್ ಡಿಸೋಜ ನಮ್ಮ ಅಂಗಡಿಯ ಪೊಲೀಸ್ ಇಲಾಖೆಯಿಂದ ಅವರನ್ನು ಗೌರವಿಸಿಕೊಳ್ಬೇಕು ಅಂತೇಳಿ ಇಷ್ಟು ಜನರನ್ನು ಸನ್ಮಾನಕ್ಕೆ ಆಹ್ವಾನಿಸಿದ್ದಾರೆ. ಉಳಿದಂಥದ್ದನ್ನು ಅತಿಥಿಗಳ ಲಿಸ್ಟು ಮೊದಲಿನ ಕಾರ್ಯಕ್ರಮ ನಮ್ಮದು ಸಾಂಸ್ಕೃತಿಕವಾಗಿರುತ್ತೆ. ಉಳಿದನ್ನು ನಿಮ್ಮ ಹತ್ರ ಕೊಟ್ಟಿದ್ದೇವೆ. ಸ್ಪೆಷಲ್ ಆಗಿ ಯಾವುದೇ ರಾಜಕೀಯ ಪಕ್ಷ ಇಲ್ಲದೆ ಎಲ್ಲರೂ ಒಟ್ಟಾಗಿ ಮಾಡ್ತಾ ಇರುವಂಥ ಕಾರ್ಯಕ್ರಮ. ಹಾಗಾಗಿ ಪತ್ರಕರ್ತರು ಮತ್ತು ಕುಂದಾಪುರದವರು ಎಲ್ಲರೂ ಕೂಡ ನಮ್ಮ ಜೊತೆಗೆ ಇರ್ತಿರೋ ನಂಬಿಕೆ ಮೇಲೆ ಹೆಜ್ಜೆ ಇಟ್ಟಿತ್ತು. ಆ ಹೆಜ್ಜೆ ನೀವೆಲ್ಲರೂ ಜೊತೆ ಆಗ್ತಿರೋದು ನಂಬ್ಕೊಳ್ತೀನಿ. ಥ್ಯಾಂಕ್ ಯು.